ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ 2-3 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, 2025ರ ಕ್ಯಾಲೆಂಡರ್ ಯಾವ ವರ್ಷದ ಕ್ಯಾಲೆಂಡರ್ ಒಂದೇ ಆಗಿರುತ್ತದೆ? ಆಪ್ಷನ್ 2029, 2030, 2031, 2033. ಅಂದರೆ ಇಲ್ಲಿ 2025ರಂತೆ ಇರ್ತಕ್ಕಂಥ ಕ್ಯಾಲೆಂಡರ್ ಇದೇ ರೀತಿ ರಿಪೀಟ್ ಆಗ್ತಕ್ಕಂಥ ಕ್ಯಾಲೆಂಡರ್ ಯಾವುದು ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಸಾಮಾನ್ಯವಾಗಿ ಒಂದು ಅಧಿಕ ವರ್ಷದಿಂದ ಮತ್ತೊಂದು ಅಧಿಕ ವರ್ಷದ ನಡುವಿನ ಅಂತರ ಎಷ್ಟಂದ್ರೆ 4 ವರ್ಷ ಇರ್ತೈತಿ. 4 ವರ್ಷಕ್ಕೆ ಒಂದು ಸಲ ಅಧಿಕ ವರ್ಷ ಬರ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ವರ್ಷಕ್ಕೆ 4ರಿಂದ ಡಿವೈಡ್ ಮಾಡಬೇಕು. 2025ಕ್ಕೆ 4ರಿಂದ ಭಾಗಾಕಾರ ಮಾಡಬೇಕು. 4ರಿಂದ ಭಾಗಾಕಾರ ಮಾಡಿದಾಗ ನೋಡ್ರಿ, ಇಲ್ಲಿ 4 5 20, 0 0, ನೆಕ್ಸ್ಟ್ 25 ತಗೊಂಡಾಗ ಮತ್ತು 4 5 20, 4 6 24. ನೆಕ್ಸ್ಟ್ ಇಲ್ಲೊಂದು 0 ಕೊಡಬೇಕು. ಹಂಗಾರೆ ಇಲ್ಲಿ 5 4 ಕಳೆದ್ರೆ ಶೇಷ 1 ಉಳಿತೈತಿ. ನೋಡ್ರಿ, ಇಲ್ಲಿ ಯಾವುದೇ ಕ್ಯಾಲೆಂಡ್ರ ಮತ್ತೊಂದು ಕ್ಯಾಲೆಂಡರ್ ರೀತಿ ರಿಪೀಟ್ ಆಗ್ಬೇಕಾಗಿತ್ತಂದ್ರೆ ಶೇಷಗಳು ಏನಾಗಿರ್ಬೇಕಂದ್ರೆ ಶೇಷ 1 ಬತ್ತಂದ್ರೆ ಇದಕ್ಕೆ ನಾವೇನು ನೋಡ್ಬೇಕಂದ್ರೆ ಆ ಒಂದು ವರ್ಷಕ್ಕೆ ನಾವು 6 ಕೂಡಿಸ್ಬೇಕು. ನಾವಿಲ್ಲಿ 6 ಸೇರಿಸ್ಬೇಕು. ಶೇಷ 2 ಬತ್ತಂದ್ರೆ ಏನು ಮಾಡ್ಬೇಕಂದ್ರೆ 11 ಕೂಡಿಸ್ಬೇಕಾಗತ್ತೆ, 11. ಅದೇ ರೀತಿ ಶೇಷ 3 ಬಂದಾಗ ಕೂಡ 11 ಕೂಡಿಸ್ಬೇಕು. ಒಂದು ವೇಳೆ ಶೇಷ 0 ಬತ್ತಂದ್ರೆ ಏನು ಮಾಡ್ಬೇಕಂದ್ರೆ 28 ಕೂಡಿಸ್ಬೇಕು. ನೋಡ್ರಿ, 25ರ ಕ್ಯಾಲೆಂಡರ್ನಂತೆ ಇರ್ತಕ್ಕಂಥ ಮತ್ತೊಂದು ಕ್ಯಾಲೆಂಡರ್ ಯಾವುದಂತ ಈ ರೀತಿ ಪ್ರಶ್ನೆ ಕೇಳಿದಾಗ ಆ 2025ಕ್ಕೆ ನಾವು 4ರಿಂದ ಭಾಗಾಕಾರ ಮಾಡಿ ಶೇಷ 1 ಬತ್ತಂದ್ರೆ ಆ ಒಂದು ವರ್ಷಕ್ಕೆ ನಾವು 6 ಕೂಡಿಸ್ಬೇಕು. ಶೇಷ 2 ಬಂದ್ರೆ 11 ಕೂಡಿಸ್ಬೇಕು. ಶೇಷ 3 ಬಂದ್ರೆ 11 ಕೂಡಿಸ್ಬೇಕು. ಶೇಷ 0 ಬತ್ತಂದ್ರೆ 28 ಕೂಡಿಸ್ಬೇಕು. ಹಾಗಾಗಿ ಇಲ್ಲಿ ಅಂದ್ರೆ ಇದರ ಅರ್ಥ ಒಂದು ಅಧಿಕ ವರ್ಷ ಇತ್ತಂದ್ರೆ ಇದ್ರಗತ್ಲೆ ಇರ್ತಕ್ಕಂಥ ಇನ್ನೊಂದು ಕ್ಯಾಲೆಂಡರ್ ಯಾವುದಂತಂದ್ರೆ ಅದು ಯಾವಾಗ ಬರ್ತೈತಿ? 28 ವರ್ಷ ಆದ ನಂತರ ಬರೋದು. ಯಾಕಂದ್ರೆ 2024 ಇದು ಅಧಿಕ ವರ್ಷ, ಇದು ಸಂಪೂರ್ಣವಾಗಿ 4ರಿಂದ ಭಾಗ ಹೋಗ್ತೈತಿ. ಆವಾಗ ಶೇಷ 0 ಬರ್ತೈತಿ. ಆವಾಗ ಇದಕ್ಕೆ ನಾವು ರಿಟರ್ನ್ 28 ಕೂಡಿಸ್ಬೇಕು. ಈಗ 2024 ಐತಿಲ್ಲ, ಇದರ ರಿಟರ್ನ್ ಯಾವಾಗ ಬರ್ತೈತಂದ್ರೆ ಇದಕ್ಕೆ 28 ಕೂಡಿಸಿದಾಗ ನೋಡ್ರಿ 2052ಕ್ಕೆ ಸೇಮ್ ರಿಪೀಟ್ ಆಗ್ತಕ್ಕಂಥ ಕ್ಯಾಲೆಂಡರ್ ಇದು. 2024ರ ಕ್ಯಾಲೆಂಡರ್ ಮತ್ತೆ ಯಾವಾಗ ರಿಪೀಟ್ ಆಗ್ತೈತೆ ಅಂದ್ರೆ 2052ಕ್ಕೆ ರಿಪೀಟ್ ಆಗ್ತೈತಿ. ಅದಕ್ಕೆ ಈ ಒಂದು ಪ್ರಶ್ನೆಗೆ ಇಲ್ಲಿ 2025ರ ಕ್ಯಾಲೆಂಡರ್ ಯಾವಾಗ ಬರ್ತೈತೆ ತಂದಾರ. 2025 ಅಂತೂ ಅಧಿಕ ವರ್ಷ ಅಲ್ಲ, ಮತ್ತು ಇದ್ರ ಶೇಷ 1 ಬಂದೈತಿ. ಶೇಷ 1 ಬಂದ್ರೆ ಇವು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಇವು ಕ್ಯಾಲೆಂಡರ್ ಆಧಾರಿತ ಸಮಸ್ಯೆ ಬಿಡಿಸ್ಬೇಕಾದ್ರೆ ಇವು ಇಂಪಾರ್ಟೆಂಟ್. ಹಂಗಾರೆ ಎಷ್ಟು ನಾವು ಪ್ಲಸ್ ಮಾಡ್ಬೇಕಂದ್ರೆ ಇಲ್ಲಿ 6 ಕೂಡಿಸ್ಬೇಕಾಗ್ತೈತಿ. ಎಷ್ಟಕ್ಕಂದ್ರೆ ಯಾವ ವರ್ಷ 2025ಕ್ಕೆ ನಾವು ಇಲ್ಲಿ 6 ಕೂಡಿಸ್ಬೇಕು. ಆವಾಗ 2031. 2025ರಂತೆ ಇರ್ತಕ್ಕಂಥ ಮತ್ತೊಂದು ಕ್ಯಾಲೆಂಡರ್ ಯಾವುದಂತಂದ್ರೆ 2031. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಗಡಿಯಾರದಲ್ಲಿ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 10 ಗಂಟೆ ನಡುವೆ ಸಂಧಿಸುತ್ತದೆ? 3 ಬಾರಿ, 4 ಬಾರಿ, 5 ಬಾರಿ, 6 ಬಾರಿ ಅಂತ ಹೇಳ್ಯಾರ. ನೋಡ್ರಿ, ಒಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಒಂದು ಗಂಟೆ ಅಂತಂದ್ರೆ ನೋಡ್ರಿ, ಸರಿಯಾಗಿ ಇಲ್ಲಿ ಸಮಯ 1 ಗಂಟೆ ಆದಾಗ, ಇದು ಸಮಯ 1 ಗಂಟೆ ಆದಾಗ ಏನಾಗ್ತೈತೆ ಅಂದ್ರೆ ಇದು ಗಂಟೆ ಮುಳ್ಳು, ಆಮೇಲೆ ನಿಮಿಷದ ಮುಳ್ಳು ಏನಾಗೋದಿಲ್ಲ ಅಂದ್ರೆ 1 ಗಂಟೆ ದಾಟಂಗಿಲ್ಲ. ಕರೆಕ್ಟ್ 1 ಗಂಟೆ ಆದಾಗ ನಿಮಿಷದ ಮುಳ್ಳು ಮತ್ತು ಗಂಟೆ ಮುಳ್ಳು ಒಂದಕ್ಕೊಂದು ಸಂಧಿಸೋದಿಲ್ಲ. ಅದೇ ರೀತಿ 24 ಗಂಟೆ ಆಗ್ಬೇಕಂದ್ರೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಏನಾಗ್ಬೇಕಂದ್ರೆ ಒಂದೊಂದು ಸಲ ದಾಟ್ತಿರ್ತಾವೆ. 1 ಗಂಟೆಗೆ ಒಂದು ಸಲ ಗಂಟೆ ಮುಳ್ಳು, ನಿಮಿಷದ ಮುಳ್ಳು ಒಂದೊಂದು ಸಲ ದಾಟ್ತಿರ್ತಾವೆ ಅಂತ ನಮ್ಗೆ ಗೊತ್ತಾಯ್ತು. 2 ಗಂಟೆ ಆದಾಗ ಕೂಡ ಒಂದು ಸಲ ದಾಟ್ತಾವೆ. ಟೋಟಲಾಗಿ ಹಂಗಾರೆ 24 ಗಂಟೆ ಒಳಗೆ ಗಂಟೆ ಮುಳ್ಳು, ನಿಮಿಷದ ಮುಳ್ಳು 24 ಸಲ ಸಂಧಿಸಂಗೆ ಆಗ್ತೈತಿ. ಬಟ್ ಈ ಚಿತ್ರ ನೋಡೋದ್ರ ಮೂಲಕ ನಮಗೇನು ಅರ್ಥ ಆಯ್ತಂದ್ರೆ ಕರೆಕ್ಟ್ ಸಮಯ 1 ಗಂಟೆ ಆದಾಗ ಗಂಟೆ ಮುಳ್ಳು ಎಲ್ಲಿರ್ತೈತಿ, ಜೊತೆಗೆ ನಿಮಿಷದ ಮುಳ್ಳು 12 ಗಂಟೆಗೆ ಇರ್ತೈತಿ. ಇಲ್ಲಿ ಒಂದಕ್ಕೊಂದು ಸಂಧಿಸೋದಿಲ್ಲ. ನೆಕ್ಸ್ಟ್ ಇದು ಮುಂದೆ ನಿಮಿಷದ ಮುಳ್ಳು ಅದೇ ರೀತಿ ಮುಂದೆ ಬಂದಾಗ ಸಮಯ ಏನಾಗ್ತದೆ ಅಂದ್ರೆ 1 ಗಂಟೆಗಿಂತ ಜಾಸ್ತಿ ಆಗಿರ್ತದೆ. ಅಂದರೆ ಏನಾಗ್ತದೆ 2 ಗಂಟೆಗೆ ಬರ್ತದೆ ಅದು. ಹೀಗಾಗಿ ಇಲ್ಲಿ
ಕರೆಕ್ಟ್ ಸಮಯ 1 ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದಕ್ಕೊಂದು ದಾಟಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಒಂದು ವಿಷಯ. ಹಾಗಾದ್ರೆ ಈ ರೀತಿ ಘಟನೆ 2 ಸಲ ನಡೀತಿತ್ತಂದ್ರೆ 24 ಗಂಟೆಯೊಳಗೆ 1 ಗಂಟೆ ಅನ್ನೋದು ಮಧ್ಯಾಹ್ನ 1 ಗಂಟೆ ರಾತ್ರಿ 1 ಗಂಟೆ 2 ಸಲ ರಿಪೀಟ್ ಆಗುತ್ತೆ. ಅಂದರೆ ಇದರ ಅರ್ಥ 24 ಗಂಟೆ ಸಮಯದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು 2 ಸಲ ದಾಟೋದಿಲ್ಲ ಅಂದಂಗೆ ಆಯಿತು. ಆ 2 ಸಲ ದಾಟೋದಿಲ್ಲ ಅಂದ್ರೆ ಇನ್ನೆಷ್ಟು ಸಲ ದಾಟಿದಂಗೆ ಆಗುತ್ತೆ, 22 ಸಲ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದಕ್ಕೊಂದು ಸಂಧಿಸಿರುತ್ತವೆ ಅನ್ನೋದು ಅರ್ಥ ಆಗ್ತೈತಿ. ಇನ್ನು ಅದೇ ರೀತಿ ಇಲ್ಲಿ ಅವ್ರ ಪ್ರಶ್ನೆ ಏನೈತೆ ಅಂದ್ರೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು 10 ಗಂಟೆಯಿಂದ ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯ ನಡುವೆ ಎಷ್ಟು ಬಾರಿ ಸಂಧಿಸುತ್ತವೆ ಅಂತ ಕೇಳ. ನೋಡಿರಿ, ಇಲ್ಲಿ 10 ಗಂಟೆಯಿಂದ 11 ಗಂಟೆ ಅಂದ್ರೆ ಗಂಟೆ ಎಷ್ಟು ಆಗ್ತೈತಿ ಡಿಫ್ರೆನ್ಸ್ 4 ಗಂಟೆ ಆಗ್ತೈತಿ. ಈ 4 ಗಂಟೆಯಲ್ಲಿ 1 ಗಂಟೆ ಅನ್ನೋದೊಂದು ಸೇರ್ಕೊತಿದ್ರಾಗ. ಯಾಕಂದ್ರೆ 2 ಗಂಟೆ ಆಗ್ಬೇಕಂತಂದ್ರೆ 1 ಗಂಟೆನೂ ದಾಟ್ಕೊಂಡು ಹೋಗ್ಬೇಕಾಗ್ತೈತಿ. ಆವಾಗ 1 ಗಂಟೆ ಒಂದು ಸೇರ್ತೈತಿ. 1 ಗಂಟೆ ಆಗ್ತಕ್ಕಂಥ ಸಮಯದಲ್ಲಿ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಒಂದಕ್ಕೊಂದು ಸಂಧಿಸೋದಿಲ್ಲ. ಅದನ್ನೊಂದು ನಾವೇ ನೋಡ್ಬೇಕಂದ್ರೆ ಇಲ್ಲಿ ಮೈನಸ್ ಮಾಡಬೇಕಾಗ್ತೈತಿ. ಆವಾಗ ಇಲ್ಲಿ ಎಷ್ಟಂತಂದ್ರೆ 3 ಬಾರಿ ಸಂಧಿಸುತ್ತೇವೆ ಅಂತ ನಾವಿಲ್ಲಿ ಹೇಳಬಹುದು. ಅಂದ್ರೆ 10 ಗಂಟೆಯಿಂದ 2 ಗಂಟೆ ನಡುವೆ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಎಷ್ಟು ಬಾರಿ ಸಂಧಿಸುತ್ತೇವೆ ಅಂತಂದ್ರೆ 3 ಬಾರಿ ಸಂಧಿಸುತ್ತೇವೆ. ಅದೇ ರೀತಿ ನೀವು ಪ್ರಶ್ನೆ ಈ ರೀತಿ ಕೇಳ್ಬೋದು, 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 6 ಗಂಟೆ ನಡುವೆ ಅಂತಂದಾಗ ಇಲ್ಲಿ ಕೂಡ 6 ಗಂಟೆ ಅಂತಂದ್ರೆ 6 ಸಲ ಸಂಧಿಸ್ಬೇಕಂತ ನಾವು ಅನ್ಕೋತೀವಿ. ಬಟ್ ಈ 1 ಗಂಟೆ ಒಂದು ಇನ್ಕ್ಲೂಡ್ ಆಗ್ತೈತಿ. ಆವಾಗ ನಾವು ಇದನ್ನು ಮೈನಸ್ ಮಾಡ್ಬೇಕಾಗ್ತೈತಿ. ನೋಡ್ರಿ, ಆ ಒಂದನ್ನು ಮೈನಸ್ ಮಾಡಿದಾಗ 5 ಸಲ ರಿಪೀಟ್ ಆಗ್ತಾವೆ, ಒಂದಕ್ಕೊಂದು ಸಂಧಿಸಿರ್ತವೆ. ಅದ 1 ಗಂಟೆ ಬಿಟ್ಟು ಉಳಿಕಿದ ಸಮಯ ಬಂದಾಗ ಇಲ್ಲಿ ಸಾಯಂಕಾಲ 6ರಿಂದ ರಾತ್ರಿ 11 ಗಂಟೆ ತನಕ ಕೊಟ್ಟಿರ್ತಂದ್ರೆ ಇಲ್ಲಿ ಎಷ್ಟು ಗಂಟೆ ಇರ್ತೈತಲ್ಲ, ಇಲ್ಲಿ 1 ಗಂಟೆ ಅನ್ನೋದು ಬರೋಂಗಿಲ್ಲ. ನೋಡ್ರಿ, 1 2 3 4 5 ಸಲ ಏನಾಗ್ತೈತೆ ಅಂದ್ರೆ ಸಾಯಂಕಾಲ 6ರಿಂದ ರಾತ್ರಿ 11 ಗಂಟೆವರೆಗೂ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಅಂದಾಗ ಇಲ್ಲಿ ಕರೆಕ್ಟ್ ನಾವೇನು ನೋಡ್ಬೇಕಂದ್ರೆ 5 ಗಂಟೆ ಅಂತೇಳಿ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ 1 ಗಂಟೆ ಅನ್ನೋದು ಬರೋಂಗಿಲ್ಲ. ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿರ್ಬೇಕು ನೋಡ್ರಿ. ಇದ್ರಾಗ ಮೇನ್ ಯಾಕಂದ್ರೆ ಸಮಯ 1 ಗಂಟೆ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಸಂಧಿಸೋದಿಲ್ಲ ಅನ್ನೋದೊಂದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಗಡಿಯಾರದ ಮೇಲೆ ಕೇಳ್ತಕ್ಕಂಥ ಗಂಟೆ ಮತ್ತು ನಿಮಿಷದ ನಡುವಿನ ಕೋನಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ. ಗಡಿಯಾರದ 4 ಗಂಟೆ 30 ನಿಮಿಷ ಗಂಟೆಯನ್ನು ತೋರಿಸುವಾಗ ನಿಮಿಷದ ಮತ್ತು ಮುಳ್ಳು ಮತ್ತು ಗಂಟೆ ಮುಳ್ಳುಗಳ ನಡುವಿನ ಕೋನ ಯಾವುದು? ನೋಡಿ, ಗಡಿಯಾರದಲ್ಲಿ 4 ಗಂಟೆ 30 ನಿಮಿಷ ಆದಾಗ ಗಂಟೆ ಮುಳ್ಳು ಮತ್ತು ನಿಮಿಷದ ಮುಳ್ಳು ಇವುಗಳ ನಡುವಿನ ಕೋನ ಕೇಳಿದ್ರು. ಇದಕ್ಕೆ ನಾವು ಡೈರೆಕ್ಟಾಗಿ ಡಯಾಗ್ರಾಮ್ ತೆಗೆದು ಮಾಡಕ್ಕೆ ಹೋಗ್ತೀವಿ. ಆದರೂ ಕೂಡ ಒಂದು ಸಲ ಏನಾಗ್ತೈತೆ ಅಂದ್ರೆ ಇದು ತಪ್ಪಾಗ್ತಕ್ಕಂಥ ಸಾಧ್ಯತೆ ಇರ್ತೈತಿ. ಅದಕ್ಕೆ ಇಲ್ಲಿ ಒಂದು ಸೂತ್ರ ಐತೆ. ಒಂದು ಯಾವ ಸೂತ್ರ ಅಂದ್ರೆ ನೋಡ್ರಿ, ಗಂಟೆ ಇಂಟು 30 ಡಿಗ್ರಿ ಆಯ್ತು. 30 ಡಿಗ್ರಿ ಮೈನಸ್ 11/2 ಇಂಟು ನಿಮಿಷ. ಈ ಒಂದು ಸೂತ್ರದಿಂದ ನಾವು ಎಷ್ಟು ಬೇಕಾದಷ್ಟು ಕೋನಗಳನ್ನು ಕಂಡುಹಿಡಿಯಬಹುದು. ಈಗ ಗಂಟೆ ಎಷ್ಟೈತಿ? 4 ಗಂಟೆ ಐತಿ. 4 ಇಂಟು 30 ಮಾಡ್ತೀವಿ, 30 ಡಿಗ್ರಿ. ಇದು ಮೈನಸ್ 11/2 ಗುಂಡ್ಲೆ ನಿಮಿಷ ಎಷ್ಟೈತೆ ಅಂದ್ರೆ ಇಲ್ಲಿ 30 ನಿಮಿಷ ಅಂತ ಕೊಟ್ಟಾರ. 30 ನಿಮಿಷ ಅಂತ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 4 ಮತ್ತು 30 ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದ್ರೆ 4 3 12 ಅಂದ್ರೆ 120 ಡಿಗ್ರಿ ಆಗ್ತೈತಿ. ಅದೇ ರೀತಿ ಇಲ್ಲಿ 2 1 2 15 30 ಆಗ್ತೈತಿ. ಆಮೇಲೆ 11 ಮತ್ತು 15 ಗುಣಾಕಾರ ಮಾಡಿದ್ರೆ 165 ಬರ್ತದೆ. 165 ಡಿಗ್ರಿ. ಹಂಗಾರೆ 165ರಲ್ಲಿ 120 ಕಳೆದಾಗ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ 45 ಡಿಗ್ರಿ ಬರ್ತೈತೆ. ನಮ್ಗೆ ಸರಿಯಾದ ಉತ್ತರ ಎಷ್ಟಂತಂದ್ರೆ ಇಲ್ಲಿ ನಾವು ಮೈನಸ್ ಬರೋದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಯಾಕಂದ್ರೆ ಕೋನ ಯಾವಾಗಲೂ ಮೈನಸ್ ಇರೋಂಗಿಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇದ್ದಂದಾಗಿ ಆ್ಯಕ್ಚುಲಿ -45 ಬರ್ತೈತಿ. ಬಟ್ ಮೈನಸ್ಸು ಕೋನ ಇರೋಂಗಿಲ್ಲ. ಹೀಗಾಗಿ ನಾವು ಅದನ್ನು ಮೈನಸನ್ನು ಬಿಟ್ಕಿರಿಂದ 45 ಡಿಗ್ರಿಯನ್ನು ಗುರುತಿಸಬೇಕಾಗ್ತೈತಿ. ಅದಕ್ಕೆ ಇಲ್ಲಿ ಸರಿ ಉತ್ತರ 45 ಡಿಗ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.